ಇನ್ನು ಒಬ್ಬ ದರ್ಶನ್ ಅಭಿಮಾನಿಯಾಗಿ ರಮ್ಯಾ ಅವ್ರ ಮೇಲೆ ಅಸಮಾಧಾನ ಹೊರಹಾಕೋದು ಅಥವಾ ಅವರ ನಡೆಯನ್ನ ಪ್ರಶ್ನೆ ಮಾಡೋದು, ದ್ವೇಷ ಮಾಡೋದು ತಪ್ಪಲ್ಲ. ಆದ್ರೆ ಅದನ್ನ ವ್ಯಕ್ತಪಡಿಸೋ ಭರದಲ್ಲಿ ಇವ್ರುಗಳು ಬಳಸಿರುವ ಭಾಷೆ ಇದೆಯಲ್ಲ, ಅದು ತಪ್ಪು. ಶಾಂತಂ ಪಾಪಂ ಶಾಂತಂ ಪಾಪಂ. ರಮ್ಯಾ ಅವರಿಗೆ ಈ ಟೀಕೆಗಳು, ಟ್ರೋಲ್ಗಳು ಎಲ್ಲ ಹೊಸದಲ್ಲ. ಅಂಡ್ ಅವರದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿಲ್ಲ ಕೂಡ. ಆದ್ರೆ ಈ ಸಲ ಅವರು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟು ಪೊಲೀಸ್ ಸ್ಟೇಷನ್ ಮೆಟ್ಲೇರಿ ಯಾರ್ಯಾರು ಅಶ್ಲೀಲವಾಗಿ ಮೆಸೇಜ್ ಗಳನ್ನ ಮಾಡಿದಾರೋ ಅವ್ರ ಮೇಲೆ ಗಂಭೀರವಾದ ಕ್ರಮ ತಗೊಳಕ್ ಮುಂದಾಗಿದ್ದಾರೆ. ರಮ್ಯಾ ಅವರು ತಮ್ಗೆ ಯಾರ್ಯಾರು ಅಶ್ಲೀಲವಾದ ಮೆಸೇಜ್ ಗಳನ್ನ ಮಾಡಿದ್ರು ಅದನ್ನೆಲ್ಲ ಸ್ಕ್ರೀನ್ ಶಾಟ್ಸ್ ತೆಗೆದು ಅವರ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ರು. ಅಬ್ಬಾ ಅವರಿಗೆ ಕೊಲೆ ಬೆದರಿಕೆ ಹಾಕಿರೋದೇನು, ಅತ್ಯಾಚಾರದ ಬೆದರಿಕೆ ಹಾಕಿರೋದೇನು, ಸೊಂಟದ ಕೆಳಗಿನ ಭಾಷೆನ ಲೀಲಾಜಾಲವಾಗಿ ಬಳಸಿರೋದೇನು, ಅಲ್ಲ ಸ್ವಲ್ಪ ಕೂಡ ಭಯ ಇಲ್ದೆ ಒಬ್ಬ ಸೆಲೆಬ್ರಿಟಿಗೆ ಈ ಮಟ್ಟಕ್ಕೆ ಮೆಸೇಜ್ ಮಾಡ್ತಾರೆ ಅಂದ್ರೆ ಈ ಕಿತ್ತೋದ್ ನನ್ ಮಕ್ಳು ಇನ್ನು ಸಾಮಾನ್ಯ ಹುಡುಗಿರಿಗೆ ಏನೇನ್ ಮೆಸೇಜ್ ಮಾಡಲ್ಲ. ರಮ್ಯಾ ಅವ್ರು ಹೇಳೋ ಪ್ರಕಾರ ಈ ಕಿತ್ತೋದ್ ನನ್ ಮಕ್ಳಿಗೂ ಆ ರೇಣುಕಾ ಸ್ವಾಮಿಗೂ ಏನು ವ್ಯತ್ಯಾಸ ಇಲ್ಲ. ಅಲ್ಲಿ ರೇಣುಕಾ ಸ್ವಾಮಿ ಮಾಡಿದಕ್ಕೆ ಅವನನ್ನ ಕಾಮುಕ ಸ್ವಾಮಿ ಅಂದ್ರು, ಈಗ ಇವರು ಅವನಿಗಿಂತ ವರ್ಸ್ಟ್ ಆಗಿ ಮೆಸೇಜ್ ಮಾಡಿದ್ದಾರೆ. ಸೊ ಇವರು ಕಾಮುಕ ಸ್ವಾಮಿಗಳಲ್ಲ, ವಿಕೃತ ಕಾಮಿಗಳು ಅಂದ್ರೂ ತಪ್ಪಾಗಲ್ಲ. ಒಂದ್ ಹೆಣ್ಣಿಗೆ ಕೆಟ್ಟದಾಗ ಮೆಸೇಜ್ ಮಾಡ್ದ, ಅದಕ್ಕೆ ಸತ್ತ ಅಂತ ಅವನ ಸಾವನ್ನ ಸಮರ್ಥಿಸ್ಕೊಂಡ ಜನ ಈಗ ಅವರೇ ಇನ್ನೊಂದು ಹೆಣ್ಣಿಗೆ ಇಷ್ಟು ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾರೆ ಅಂದ್ರೆ ಇವರಿಗೂ ಬದುಕುವ ಅರ್ಹತೆ ಇಲ್ಲ ಅಂತಾಯ್ತು. ರಮ್ಯಾ ಅವರು ಈಗ ಮೊದಲನೇ ರೌಂಡಿಗೆ 43 ಇನ್ಸ್ಟಾ ಐಡಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತೆ ಎರಡನೇ ರೌಂಡ್ ಇನ್ನೊಂದಷ್ಟು ಜನ ಕಮೆಂಟ್ಸ್ ಮಾಡಿದವರು, ಮೆಸೇಜ್ ಮಾಡಿದವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕ್ವಾಟ್ಲೆ ನೋಡಿ, ಆ 43 ಐಡಿಗಳಲ್ಲಿ ಆಲ್ರೆಡಿ ಒಂದ್ 30 ಐಡಿಗಳು ಮಾಯಾಗೋಗಿದಾವೆ. ಹೆದರ್ಕೊಂಡು ಡಿಆಕ್ಟಿವೇಟ್ ಮಾಡ್ಕೊಂಡಿದ್ದಾರೆ. ಅಲ್ಲ, ಇಷ್ಟು ಭಯ ಇದೆ ಅಂದ್ಮೇಲೆ, ಗಂಡಸ್ತನ ಇಲ್ಲ ಅಂದ್ಮೇಲೆ ಅದ್ಯಾವ ದುರಹಂಕಾರದಲ್ಲಿ ಅದ್ಯಾವ ಸಸ್ತಾನಾಶ ಮಾಡಿ ಹಿಂಗೆಲ್ಲ ಮೆಸೇಜ್ ಮಾಡಿದ್ರು ಅಂತ. ಇವರಿಗೆಲ್ಲ ತಮ್ಮನ್ನ ಯಾರೂ ಗಮನಿಸ್ತಾ ಇಲ್ಲ, ತಾವು ಯಾರ ಕೈಗೂ ಸಿಗಾಕೊಳ್ಳೋದಿಲ್ಲ, ಮಾಡೋದೆಲ್ಲ ಮಾಡಿ ಕಡೆಗೆ ಐಡಿನ ಡಿಲೀಟ್ ಮಾಡ್ಕೊಂಡ್ರೆ, ಡಿಆಕ್ಟಿವೇಟ್ ಮಾಡ್ಕೊಂಡ್ರೆ ನಮ್ಮನ್ನ ಟ್ರೇಸ್ ಮಾಡಕ್ ಹೋಗಲ್ಲ ಅನ್ನೋ ಭ್ರಮೆ. ಆದ್ರೆ ಅವ್ರಿಗೇನ್ ಗೊತ್ತು, ಒಂದ್ಸಲ ಅವರ ಇನ್ಸ್ಟಾ ಐಡಿ ಸಿಕ್ಕಾಕೊಂಡ ಮೇಲೆ ಅವ್ರು ಎಲ್ಲೇ ಬಚ್ಚಿಕೊಂಡ್ರು ಪೊಲೀಸ್ನವರು ಹುಡುಕಿ ಎತ್ತಾಕೊಂಡ್ ಬಂದು ಲಾಟಿಗೆ ಖಾರ ಪುಡಿ ಹಾಕೇ ಹಾಕ್ತಾರೆ. ಇದಾದ್ಮೇಲೆ ಕೆಲವರು ಹೇಳ್ತಿರೋದು ಏನಪ್ಪಾ ಅಂದ್ರೆ, ಈ ರೀತಿ ಕೆಲಸನ ದರ್ಶನ್ ಅವರ ಅಭಿಮಾನಿಗಳು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೊದ್ಲೇ ಕನ್ನಡ ಇಂಡಸ್ಟ್ರಿನಲ್ಲಿ ಸ್ಟಾರ್ ವಾರ್ ನಡೀತಾ ಇದೆ. ಬೇರೆ ನಟರ ಅಭಿಮಾನಿಗಳು ಈ ರೀತಿ ಕೆಲಸ ಮಾಡಿ ಡಿ ಬಾಸ್ ಅಭಿಮಾನಿಗಳಿಗೆ ಮಸಿ ಬಳಿಯೋ ಕೆಲಸ ಮಾಡ್ತಿಲ್ಲ ಅಂತ ಏನ್ ಗ್ಯಾರಂಟಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನೀನ್ ಹೇಳೋದು ಒಂದ್ ರೀತಿ ಸರಿಯಾಗಿ ಆಯ್ತು. ಈ ಕೆಲಸ ಮಾಡಿರೋರು ನಿಜವಾದ ಡಿ ಬಾಸ್ ಅಭಿಮಾನಿಗಳು ಅಥವಾ ಅವ್ರ ಹೆಸರು ಬಳಸ್ಕೊಂಡು ಈ ರೀತಿ ಮಾಡಿದಾರೋ ಗೊತ್ತಿಲ್ಲ. ಬಟ್ ಹೆಸರು ಹಾಳಾಗ್ತಿರೋದು ಯಾರದು? ದರ್ಶನ್ ಸರ್ದು. ಆಲ್ರೆಡಿ ಅವರು ಕಾನೂನು ಸಂಕಷ್ಟದಲ್ಲಿ ಸಿಗಾಕೊಂಡು ಅದರಿಂದ ಆಚೆ ಬಂದ್ರೆ ಸಾಕು ಅಂತ ಕಷ್ಟ ಪಡ್ತಿದ್ದಾರೆ. ಅಂತದ್ರಲ್ಲಿ ಈ ಒಂದಷ್ಟು ಜನ ಕೊಬ್ಬೆಚ್ಕೊಂಡಿರೋ ಮೂರ್ಖ ನನ್ನ ಮಕ್ಕಳು ಮಾಡ್ತಿರೋ ಕೆಲ್ಸಕ್ಕೆ ಅವರು ಇನ್ನಷ್ಟು ಸಂಕಷ್ಟದಲ್ಲಿ ಸಿಗಾಕೊಳ್ಳೋ ರೀತಿ ಆಗ್ತಿದೆ. ಈ ಊರ್ನೇ ಹಾಳು ಮಾಡ್ತಾವ್ರೆ. ಸೊ ಅವರು ಇವರು ಅಂತ ನೋಡ್ದೆ ಇಂತ ಹಲ್ಕಾ ಕೆಲಸ ಮಾಡೋ ಎಲ್ರನ್ನು ಎತ್ತಾಕೊಂಡು ಬಂದು ಒಳ್ಳೆ ಖಾರ ಪುಡಿ ಟ್ರೀಟ್ಮೆಂಟ್ ಕೊಡಬೇಕು. ಇವರು ನೋಡಿ ಇಂತ ಕೆಲಸ ಮಾಡೋ ಎಲ್ಲ ಆನ್ಲೈನ್ ಕಾಮುಕರಿಗೂ ಒಂದು ಎಚ್ಚರಿಕೆ ಸಂದೇಶ ರವಾನೆ ಆಗ್ಬೇಕು. ಇನ್ನು ರಮ್ಯಾ ಅವರ ಪರವಾಗಿ ಶಿವಣ್ಣ ಹಾಗೂ ಗೀತಕ್ಕ ಇಬ್ರು ಒಂದು ಪೋಸ್ಟ್ ಹಾಕಿದ್ರು. ರಮ್ಯಾ ಅವರ ವಿರುದ್ಧ ಬಳಸಿರುವ ಪದಗಳು ಖಂಡನೀಯ. ಯಾವ ಮಹಿಳೆಯ ವಿರುದ್ಧವೋ ಆ ರೀತಿ ಮಾತನಾಡುವುದು ಸರಿಯಲ್ಲ, ಅದನ್ನ ನಾವು ಸಹಿಸಬಾರದು. ಮಹಿಳೆಯರನ್ನು ತಾಯಿಯಾಗಿ, ಅಕ್ಕನಾಗಿ, ಮಗಳಾಗಿ, ಮಡದಿಯಾಗಿ ಮತ್ತು ಮೊಟ್ಟ ಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವಿಸುವುದು ತುಂಬಾ ಮುಖ್ಯ. ಇದಾದ್ಮೇಲೆ ಶ್ರೀದೇವಿ ಭೈರಪ್ಪ ಅವರು ತಮ್ಮ ಇನ್ಸ್ಟಾದಲ್ಲಿ ಒಂದು ಸ್ಟೋರಿ ಹಾಕಿದ್ದಾರೆ. ಮಾಧ್ಯಮಗಳಲ್ಲಿ ಮಹಿಳೆಯನ್ನು ಅವಮಾನಿಸುವುದರ ವಿರುದ್ಧ ಮಾತನಾಡುವುದು ನೋಡುವಾಗ, ತಮ್ಮ ಕುಟುಂಬದಲ್ಲೇ ಇದೆಲ್ಲ ನಡೆಯುವಾಗ ಮಾತಾಡದೆ ಸುಮ್ಮನೆ ಇದ್ರಲ್ಲ, ಅವಾಗ ನಿದ್ದೆ ಮಾಡ್ತಾ ಇದ್ರ ಎಲ್ಲ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಕೆಳಗಡೆ ಹಿಪೋಕ್ರೈಟ್ ಅಂದ್ರೆ ಕಪಟಿಗಳು, ಡ್ರಾಮಾ ಅಂತ ಹಾಕಿದ್ದಾರೆ. ಇನ್ನು ರಮ್ಯಾ ಅವರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಿನಯ್ ರಾಜ್ಕುಮಾರ್ ಅವರು ಕೂಡ ಒಂದು ಸ್ಟೋರಿ ಹಾಕಿದ್ರು. ಯಾವುದೇ ರೀತಿಯ ಕಿರುಕುಳದ ವಿರುದ್ಧ ನಿಲ್ಲುವುದು ನಮ್ಮ ಕರ್ತವ್ಯ. ಹೆಣ್ಮಕ್ಕಳನ್ನು ಕೀಳಾಗಿ ಕಾಣೋ ಪ್ರಪಂಚ ಬೆಳವಣಿಗೆಗೂ ಮುನ್ನ ನಾಶವಾಗಬೇಕು. ಅದರ ಸ್ಕ್ರೀನ್ ಶಾಟ್ ಅನ್ನ ಸ್ಟೋರಿ ಹಾಕಿರೋ ಶ್ರೀದೇವಿ ಭೈರಪ್ಪ ಅವರು ಎಲ್ಲಿದ್ದಪ್ಪ ಅಂತ ನಗೋ ಸ್ಮೈಲಿ ಹಾಕೊಂಡಿದ್ದಾರೆ. ನಮಗೆಲ್ಲ ಗೊತ್ತಾಗೋಯ್ತು. ಸೊ ಯಾವ್ದೋ ಬಟನ್ ಪ್ರೆಸ್ ಮಾಡಿದ್ರೆ ಇನ್ಯಾವುದೋ ಲೈಟ್ ಹತ್ತಿ ಉರಿತಾ ಇದೆ. ಈ ಮ್ಯಾಟ್ರೋ ಎಲ್ಲಿಂದ ಎಲ್ಲಿಗೋ ಹೋಗ್ತಿದೆ. ಅಯ್ಯೋ ಆಂಜನೇಯ, ಏನಪ್ಪ ಇದೆಲ್ಲ? ಇದನ್ನೆಲ್ಲ ನೋಡ್ತಿದ್ರೆ ಸಿಕ್ಕಾಪಡೆ ಬೇಜಾರಾಗ್ತಿದೆ ಶಿವ. ಹೆಂಗಿದ್ದ ನಮ್ಮ ಕನ್ನಡ ಇಂಡಸ್ಟ್ರಿ ಹೆಂಗಾಗೋಯ್ತು. ಹೇಗಿದ್ದೆ, ಸ್ಯಾಂಡಲ್ವುಡ್ ಹೋಗಿ ಸ್ಕ್ಯಾಂಡಲ್ವುಡ್ ಆಗೋಗ್ತಿದ್ಯಲ್ಲ ಅಂತ ನೋವಾಗ್ತಿದೆ. ಬರೀ ಕಾಂಟ್ರವರ್ಸಿಗಳು, ಬರೀ ಫ್ಯಾನ್ ವಾರ್ಸ್, ಒಬ್ರು ಸಿನಿಮಾ ಬಗ್ಗೆ ಇನ್ನೊಬ್ರು ಲೇವಡಿ ಮಾಡೋದು, ನೆಗೆಟಿವ್ ರಿವ್ಯೂ ಕೊಡೋದು, ಒಳ್ಳೆ ಕಂಟೆಂಟ್ ಇಲ್ಲ, ಒಳ್ಳೆ ಇಂಟೆಂಟು ಇಲ್ಲ. ಹಿಂಗಾದ್ರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಗತಿ ಖತಮ್. ಬಾಯ್ ಬಾಯ್, ಟಾಟಾ. ಈ ರಮ್ಯಕ್ಕನ್ ಮ್ಯಾಟ್ರು ಒಂದ್ ಕಡೆ ಆದ್ರೆ, ಇದೇ ಟೈಮ್ ಅಲ್ಲಿ ಪ್ರಥಮಣ್ಣನು ಈ ಕಡೆ ಡಿ ಬಾಸ್ ಅಭಿಮಾನಿಗಳ ಮೇಲೆ ರೋಚಿ ಗೆದ್ಬಿಟ್ಟವನೇ. ಯಾವ್ದೋ ಡಿ ಕಂಪ್ನಿ, ಡುಬಾಟ್ ಕಂಪ್ನಿ, ಅದು ದರ್ವೇಸಿಗಳ ಕಂಪ್ನಿ ಅಂತ ಇಟ್ಕೊಳ್ಳಿ ನೀವು. ನಮ್ಮ ಬಾಸ್ತು ಏನು ಕಿತ್ಕೊಳಕ್ ಆಗಲ್ಲ ಅಂತ. ಕಿತ್ಕೊಳಕ್ ಅಲ್ಲಿ ಏನಿದೆ ಸರ್? ವಿಗ್ಗಲ್ಲಿ ಏನು ಕಿತ್ಕೊಳ್ಳೋಣ ಸರ್? 2000 ಪೇಜಲ್ಲಿ ಯಾಕೆ ಹಾಕಿಸ್ತೀರಿ ನೀವು? ಯಾವ ಸೀಮೆ ಇರೋರಿ ನೀವು?
ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಪ್ರಥಮ್ ವರ್ಸಸ್ ಡಿ ಬಾಸ್ ಫ್ಯಾನ್ಸ್ ಗಳ ಜಟಾಪಟಿ ಇದೇ ಫಸ್ಟ್ ಟೈಮ್ ಏನಲ್ಲ. ಕಳೆದ ಸಲನು ಹಿಂಗೆ ಪ್ರಥಮಣ್ಣ ಏನೇನೋ ಮಾತಾಡಿ ಡಿ ಬಾಸ್ ಅಭಿಮಾನಿಗಳ ಜೊತೆ ಕಿರಿಕ್ ಮಾಡ್ಕೊಂಡಿದ್ದ. ಆಗ ಪ್ರಥಮಣ್ಣಂದು ಕರ್ನಾಟಕದ ಅಳಿಯೋ ಸಿನಿಮಾ ರಿಲೀಸ್ ಟೈಮ್. ಪ್ರಥಮಣ್ಣ ಕಾಂಟ್ರವರ್ಸಿ ಮಾಡ್ಕೊಂಡು ಎಲ್ಲಾ ಕಡೆ ಅವ್ರ ಸಿನಿಮಾದ ಟಿ ಶರ್ಟ್ ಹಾಕೊಂಡ್ ಬಂದು ಪೋಸ್ಟ್ ಕೊಡ್ತಿದ್ದ. ಸೊ ಜನಕ್ಕೆ ಇದೆಲ್ಲ ಪ್ರಚಾರದ ಗಿಮಿಕು ಅಂತ ಅನ್ಸಿತ್ತು. ಅಷ್ಟು ದಿನಗಳಿಂದ ತಣ್ಣಗಿದ್ದ ಪ್ರಥಮಣ್ಣ ಈಗ ತನ್ನ ಮತ್ತೊಂದು ಸಿನಿಮಾ ರಿಲೀಸ್ ಟೈಮ್ ನಲ್ಲಿ ಮತ್ತೆ ಡಿ ಬಾಸ್ ಅಭಿಮಾನಿಗಳಿಗೆ ಬೈಕೊಂಡು ಕಾಂಟ್ರವರ್ಸಿ ಮಾಡ್ಕೊಂಡು ಈ ಸಲ ಫಸ್ಟ್ ನೈಟ್ ವಿತ್ ದೇವ ಸಿನಿಮಾ ಟಿ ಶರ್ಟ್ ಹಾಕೊಂಡ್ ಬಂದ್ ಕಾಣಿಸ್ಕೊಂತಾವ್ನೆ. ನೀವು ಬಹಳ ಬುದ್ಧಿವಂತರು. ಅದು ಸಾಲದಕ್ಕೆ ಬರೀ ಬಾಯಿ ಮಾತಲ್ಲಿ ಡಿ ಬಾಸ್ ಫ್ಯಾನ್ಸ್ ಅಟ್ಯಾಕ್ ಮಾಡಿದ್ರು, ಡ್ರ್ಯಾಗರ್ ತೋರಿಸಿದ್ರು, ಬೆದರಿಕೆ ಹಾಕಿದ್ರು ಅಂತ ಹೇಳ್ತಾವನೆ. ಸಾಲದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿಲ್ಲ. ಸೊ ಇದೆಲ್ಲ ಪಕ್ಕ ಸಿನಿಮಾದ ಪ್ರಚಾರಕ್ಕೆ ಮಾಡ್ತಿರೋ ಗಿಮಿಕ್ಕು ಅಂತ ಎಲ್ರು ಅನ್ಕೊಂಡ್ರು. ಆದ್ರೆ ನಿನ್ನೆ ಪ್ರಥಮಣ್ಣ ಸಿಕ್ಕಾಪಟ್ಟೆ ರೊಚ್ಚಿಗೆದ್ದು ಪೊಲೀಸ್ ಕಂಪ್ಲೇಂಟ್ ಕೊಡೋದಲ್ದೆ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಕುಂತ್ಕೊಂಡ್ಬಿಟ್ಟವನೆ. ರಿಟರ್ನ್ ಕಂಪ್ಲೇಂಟ್ ವಿತ್ FIR ಕಾಪಿ ಸಮೇತ ಅದು ಬರ್ತಾ ಇದೆ. ಇದಕ್ಕೆ ನನ್ನ ಯಾವಾಗ ದರ್ಶನ್ ಸರ್ ಬ್ಯಾರಿಕಲ್ ಇದ್ದವ್ರು ಈ ತರ ಮಾಡಿದ್ರು ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಸರ್. ಅವ್ರು ಸ್ಟೇಟ್ಮೆಂಟ್ ಕೊಡೋ ತನಕ ನಾನು ಆಮರಣ ಅಂತ ಉಪವಾಸ ಮಾಡ್ತೀನಿ. ಸೊ ಪ್ರಥಮ್ಗೆ ರೌಡಿಗಳು ಧಮ್ಕಿ ಹಾಕಿದ್ರು, ಡ್ರ್ಯಾಗರ್ ತೋರಿಸಿದ್ರು, ಅದು ಡಿ ಬಾಸ್ ಕಡೆಯವರೇ ಧಮ್ಕಿ ಹಾಕಿದ್ರು ಅನ್ನೋದು ಸತ್ಯನಾ? ಇದು ಸತ್ಯ ಅನ್ನೋದೇ ಆದ್ರೆ ಮೊನ್ನೆ ಈ ರಕ್ಷಕ್ ಯಾಕೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟ? ಯಾರು ಅವ್ರನ್ನ ಮುಟ್ಟಿಲ್ಲ, ಒಂದು ಟಿ ಶರ್ಟ್ ಸಮೇತ ಅಲ್ಲಾಡಿಲ್ಲ. ದೇವಸ್ಥಾನ ಮುಂದೆ ತಾನು ಆಗಿರೋದು. ನಾನು ಸತ್ಯ ಹೇಳ್ತಾ ಇದೀನಿ. ನಾನು ನಂಬಿರೋದು ದೇವ್ರನ್ನ. ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಪೂಜೆ ಮಾಡಿ ಆಚೆ ಬರ್ತೀನಿ ಕೆಲಸ ಮಾಡಬೇಕು ಅಂತ. ಅದೇ ದೇವಸ್ಥಾನದ ಮುಂದೆ ಯಾರ್ಯಾರಿದ್ರು ಎಲ್ಲರೂ ಬರಕ್ಕೆ ಹೇಳಿ ನಾನು ಅಲ್ಲಿ ಪ್ರಮಾಣ ಮಾಡ್ತೀನಿ ಏನಾಯ್ತು ಅಂತ. ಅವರು ಪ್ರಮಾಣ ಮಾಡಲಿ. ಇಲ್ಲಿ ಯಾವ್ದು ಹೂವು ಪೋಗಳು ಮತ್ತೊಂದಾಯ್ತು, ಮುಟ್ಟಿದ್ರು, ಚಾಕು ತೆಗೆದ್ರು, ಆಮೇಲೆ ಡ್ರ್ಯಾಗರ್ ಇಟ್ರು, ಗನ್ ಇಟ್ರು, ಲಾಂಗು ಮಚ್ಚ ತೆಗೆದ್ರು, ಎಲ್ಲ ಹೇಳ್ತಿದಾರಲ್ಲ ಅದೆಲ್ಲ ಸತ್ಯ ಆಗಿದ್ರೆ ಅಣ್ಣ ಆಗಿರೋರು ಅನ್ಭವಿಸ್ತಾರೆ. ಆಗಿಲ್ಲ ಅಂತ ಹೇಳಿದ್ರೆ ದೇವ್ರ ನಮ್ಮ ಪರ ಇದ್ದಾನೆ ಅಂತ ನಾನು ಒಪ್ಕೊಂತೀನಿ. ಇವನು ದೇವ್ರ ಮೇಲೆ ಆಣೆ ಪ್ರಮಾಣ ಮಾಡಿ ಅಲ್ಲಿ ಏನು ನಡ್ದೇ ಇಲ್ಲ ಅಂತಾನೆ. ಆದ್ರೆ ಈ ವ್ಯಕ್ತಿ ಇಲ್ಲಿ ಪೊಲೀಸ್ ಸ್ಟೇಷನ್ ಮೆಟ್ಲು ಏರಿ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ದರ್ಶನ್ ಅವರು ಬರ್ಲೇಬೇಕು, ನನ್ಗೆ ನ್ಯಾಯ ಬೇಕೇ ಬೇಕು ಅಂತ ಕುಂತ್ಬಿಟ್ಟವನೆ. ಸೊ ಈಗ ಇಲ್ಲಿ ಯಾರು ಸತ್ಯ ಯಾರು ಸುಳ್ಳು ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇದಕ್ಕಿಂತಲೂ ಆಶ್ಚರ್ಯ ಏನ್ ಗೊತ್ತಾ? ಒಂದ್ ಕಡೆ ಈ ರಕ್ಷಕ್ ನೋಡಿದ್ರೆ ತಾನು ಅಪ್ಪಟ ಡಿ ಬಾಸ್ ಅಭಿಮಾನಿ, ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳ್ಕೊತಾನೆ. ಮತ್ತೊಂದ್ ಕಡೆ ಈ ಪ್ರಥಮಣ್ಣ ದರ್ಶನ್ ಅವರ ಬಗ್ಗೆ, ಅವರ ಅಭಿಮಾನಿಗಳ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದಾನೆ. ಯಾವ ಮಗನ್ಗೂ ರೈಟ್ಸ್ ಇಲ್ಲ. ಮುಚ್ಕೊಂಡು ಒಬ್ಬ ನಟ ಅಂದ್ಮೇಲೆ ನಿಮ್ಗೆ ಏನೋ ಜನ ಪ್ರೀತಿ ಕೊಟ್ಟಾಗ ಅದನ್ನ ಮುಚ್ಕೊಂಡು ಹಂಗಿರ್ಬೇಕು. ದರ್ಶನ್ ಫ್ಯಾನ್ಸ್ ಅಲ್ದಿದ್ದೋರಿಗೂ ಪ್ರಥಮ್ ಮಾಡ್ತಿರೋ ಕೆಲವೊಂದು ಮಾತುಗಳು ಇಷ್ಟ ಆಗ್ತಿಲ್ಲ. ಅಂತದ್ರಲ್ಲಿ ಈ ರಕ್ಷಕು ಇಷ್ಟೆಲ್ಲ ಆದ್ರೂ ತಾನು ಪ್ರಥಮ್ ಜೊತೆ ಚೆನ್ನಾಗೆ ತಿನ್ಕೊಂಡು ಉಣ್ಕೊಂಡು ಪ್ರಮೋಷನ್ ಮಾಡ್ಕೊಂಡು ನಾವಿಬ್ರು ಬ್ರದರ್ಸ್ ಇದ್ದಂಗೆ ನಮ್ಮ ಪ್ರೀತಿ ಹೀಗೆ ಇರುತ್ತೆ ಅಂತಾನಲ್ಲ, ಇದು ಹೆಂಗ್ ಸಾಧ್ಯ? ಇವತ್ತಿಗೂ ಪ್ರಥಮಣ್ಣ ಮೇಲೆ ಅದೇ ಪ್ರೀತಿ ಇದೆ, ಅದೇ ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ. ಯಾಕೆ ಅಂತ ಹೇಳಿದ್ರೆ ಅವಾಗ ಕಾಲ್ ಮಾಡ್ತಾ ಇರ್ತೀವಿ, ಊಟಕ್ಕೆ ಸಿಗ್ಬೇಕಂದ್ರೆ ಸಿಗ್ತೀವಿ, ನೈಟ್ 2 ಗಂಟೆ 3 ಗಂಟೆಗೆ ಊಟ ಮಾಡ್ಕೊಂಡು ಬಂದ್ರೆ ದಿವಸಗಳಿದೆ. ಇವತ್ತಿಗೂ ಅದೇ ಪ್ರೀತಿ ಇದೆ. ಯಾವ ಒಂದು ಕಾಂಟ್ರವರ್ಸಿಯಿಂದ ನಾವಿಬ್ರು ದೂರ ಆಗ್ತೀವಿ, ಮತ್ತೊಂದು ಆಗ್ತೀವಿ ಎಂತದು ಇಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಇವ್ರಿಬ್ರು ನೀನ್ ಒದ್ದಂಗಾಡು ನಾನ್ ಬಿದ್ದಂಗಾಡ್ತೀನಿ ಅಂತ ಮಾತಾಡ್ಕೊಂಡೇ ಈ ರೀತಿ ಮಾಡ್ತಿದಾರ. ತಮ್ಮ ಸಿನಿಮಾದ ಪ್ರಚಾರಕ್ಕೆ ಡಿ ಬಾಸ್ ಹಾಗೂ ಅವರ ಅಭಿಮಾನಿಗಳನ್ನ ಬಳಸ್ಕೊತಾ ಇದಾರೋ ಅನ್ನೋ ಅನುಮಾನ ಬರೋದು ಸಹಜ. ಯಾಕಂದ್ರೆ ಇದೇ ಪ್ರಥಮ್ 2 ವಾರಗಳ ಹಿಂದೆ ತನ್ನ ಸಿನಿಮಾದ ಪ್ರೆಸ್ ಮೀಟ್ ಮಾಡಿರೋದನ್ನ ನೋಡಿರ್ತೀರಾ. ಸಿನಿಮಾ ಪ್ರಮೋಷನ್ಗೆ ಮೀಡಿಯಾದವರು ಸಿಕ್ಕಾಪಟ್ಟೆ ಹಣ ಕೇಳ್ತಾರೆ. ಅದೇ ಈ ರೀತಿ ದರ್ಶನ್ ಅವರ ಹೆಸರನ್ನ ಬಳಸ್ಕೊಂಡ್ರೆ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲಾ ಕಡೆ ಪುಕ್ಸಟ್ಟೆ ಪ್ರಚಾರ ಸಿಗುತ್ತೆ. ಈಗ ಕೆಲವೊಬ್ರು ಕೇಳ್ಬೋದು, ಒಬ್ಬ ಮನುಷ್ಯ ತನ್ನ ಸಿನಿಮಾದ ಪ್ರಚಾರಕ್ಕೆ ಈ ಮಟ್ಟಕ್ಕೆ ಕಾಂಟ್ರವರ್ಸಿ ಮಾಡ್ಕೋತಾನ ಅಂತ. ನಮ್ಮ ಪ್ರಥಮಣ್ಣ ತಾನು ಗೆಲ್ಬೇಕು ಅಂತ ಬಂದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾನೆ, ಎಂತ ಹುಚ್ಚಾಟ ಬೇಕಾದ್ರೂ ಆಡ್ತಾನೆ ಅನ್ನೋದನ್ನ ಆಲ್ರೆಡಿ ಬಿಗ್ ಬಾಸ್ ನಲ್ಲಿ ನೋಡಿದೀವಿ. ಸೊ ಇದೆಲ್ಲ ಅಣ್ಣನ್ಗೆ ಏನು ಹೊಸ್ತಲ್ಲ ಬಿಡಿ. ಈ ರಕ್ಷಕು ಇನ್ನೂ ಒಂದು ಸಿನಿಮಾದಲ್ಲಿ ನಾಯಕ ನಟ ಆಗಿಲ್ಲ, ಆಗ್ಲೇ ಇಷ್ಟು ಕಾಂಟ್ರವರ್ಸಿಗಳು. ಇನ್ನು ಈ ಪ್ರಥಮಣ್ಣ 3 ಸಿನಿಮಾ ಮಾಡಿ 6 ಕೋಟಿ ಸಾಲ ಇದೆ ಅಂತಾನೆ. ಇವರು ಕಾಂಟ್ರವರ್ಸಿಗಳಿಗೆ ಹಾಕ್ತಿರೋ ಅರ್ಧ ಎಫರ್ಟ್ ಅನ್ನ ಇವ್ರು ಸಿನಿಮಾ ಆದ್ಮೇಲೆ ಹಾಕೊಂಡಿದ್ರೆ ಕಡೆ ಪಕ್ಷ ಹಾಕಿರೋ ದುಡ್ಡಾದ್ರೂ ವಾಪಸ್ ಬಂದಿರೋದು. ಕಾಂಟ್ರವರ್ಸಿ ಮಾಡಿದ್ರೆ ಜನ ಎಲ್ಲ ಸಿನಿಮಾ ನೋಡ್ತಾರೆ ಅನ್ನೋ ಕಾಲ ಹೋಯ್ತು ಶಿವ. ಈಗೇನಿದ್ರು ಕಂಟೆಂಟೇ ಕಿಂಗು. ಸೊ ಇವ್ರುಗಳಿಗೆ ನಾವು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಗೆ ಕನ್ನಡ ಇಂಡಸ್ಟ್ರಿಗೆ ಒಂದೊಳ್ಳೆ ಸಿನಿಮಾ ಕೊಡೋಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಮರ್ಯಾದೆನ ಈ ತರ ಆದಿರಂಪ ಬೀದಿರಂಪ ಮಾಡಿ 3 ಕಾಸಿಗೆ ಹರಾಜ್ ಹಾಕೋ ಕೆಲ್ಸ ಮಾಡ್ಬೇಡಿ ಅಷ್ಟೇ.